ದೂರುದಾರ ಇದ್ದಾನೆ ಅವನ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸುವುದು ಕಾನೂನಿನಲ್ಲಿಯೂ ಕೂಡ ಬಹಳ ಒಂದು ಅಪರಾಧ. ಆದರೆ ಅವನ ಮೇಲೆ ಅನುಮಾನ ಬರೋದ್ರಲ್ಲಿ ತಪ್ಪಿಲ್ಲ, ಖಂಡಿತವಾಗಿ ಅನುಮಾನ ಬರೋದ್ರಲ್ಲಿ ತಪ್ಪಿಲ್ಲ. ಬಟ್ ಅನುಮಾನಕ್ಕೆ ಅದಕ್ಕೆ ಆದಂಥ ದಾಖಲೆಗಳು ಬೇಕು. ದಾಖಲೆ ಇಟ್ಕೊಂಡು ಅನುಮಾನ ಮಾಡಿದ್ರೆ ಸರಿ. ಯಾರೋ ಊರಿನವರು ನಮ್ಗೆ ಹೇಳಿದ್ರು ಅನ್ನೋ ಕಾರಣಕ್ಕೆ ಅವನ ಮೇಲೆ ಅನುಮಾನ ಪಡ್ಲಿಕ್ಕೆ ಆಗುದಿಲ್ಲ. ಆದರೆ ಈ ಪ್ರಕರಣದಲ್ಲಿ ನಾನು ಕೇಳೋದೇನು ಕೇಳಿದ್ರೆ, ಕಾನೂನಿನ ತೊಡಕುಗಳು ಇರ್ಬೋದು, ಬೇರೆ ಬೇರೆ ಕಾನೂನಿನ ತೊಡಕುಗಳು ಇರ್ಬೋದು. ಅಪರಾಧವನ್ನು ಮಾಡಿದಂಥ ಅಲ್ಲಿ ಹುಗ್ದಂಥ ವ್ಯಕ್ತಿ, ದೂರು ಕೊಟ್ಟಂಥ ವ್ಯಕ್ತಿ ಬಂದಾಗ ಆದಷ್ಟು ಬೇಗ ಆ ಹೆಣಗಳನ್ನು, ಶವಗಳನ್ನು ಮೇಲೆ ತೆಗೆದಲ್ಲಿ ಮುಂದಿನ ಪ್ರಕ್ರಿಯೆಗಳು ನೀವು ಮಾಡ್ಬೋದು. ಯಾವುದೇ ತನಿಖೆಯನ್ನು ಕೂಡ ನೀವು ಮಾಡ್ಬೋದು. ಅದಕ್ಕೆ ಯಾರ್ದು ಅಡ್ಡಿ ಆತಂಕಗಳಿಲ್ಲ. ಆದರೆ ಅವನ ಮೇಲೆ ಅನುಮಾನ ಪಡುವಂಥದ್ದು ಇದೆಯಲ್ಲ, ಬಹಳ ದುರದೃಷ್ಟಕರ ಇದು. ಯಾಕೆಂದ್ರೆ ಇನ್ನೂ ಕೂಡ ಅವನ ಹೆಣವನ್ನು, ಅಲ್ಲಿ ಶವಗಳನ್ನೇ ತೋರಿಸಲಿಲ್ಲ. ತೋರಿಸದೇ ನೀವು ತೋರಿಸಿದ್ದು ಹೆಣವನ್ನು, ಅಲ್ಲಿ ಶವಗಳನ್ನು ಮೇಲೆತ್ತಿದ ಮೇಲೆ ಅನುಮಾನ ಪಟ್ಟರೆ ಅದಕ್ಕಾದ್ರೂ ಒಂದು ದಾರಿ ಇರ್ತದೆ. ನೀನು ಸುಳ್ಳು ಹೇಳಿದ್ಯಾ, ನೀ ಹೇಳಿದಲ್ಲಿ ಹೆಣ ಸಿಗ್ಲಿಲ್ಲ ಅನ್ನುವಂಥದ್ದು ಹೇಳಿದ್ರೆ ಸರಿ. ಆದರೆ ಇನ್ನೂ ಕೂಡ ದೂರುದಾರ ಕೊಟ್ಟಂತ ಏನು ಹೇಳಿಕೆ ಇದೆಯಲ್ಲ, ಅದ್ರ ಪ್ರಕಾರ ಯಾವ ಶವವನ್ನು ಕೂಡ ಇನ್ನು ಮೇಲಕ್ಕೆ ಎತ್ತಲಿಲ್ಲ. ಮೊದಲೇ ನೀವು ಯಾವ ರೀತಿಯಲ್ಲಿ ಅವನ ಬಗ್ಗೆ ಅನುಮಾನ ಪಡ್ತೀರಿ? ನಮ್ಗೆ ಈಗ ನಿಮ್ಮ ಮೇಲೆ ಅನುಮಾನ ಹುಟ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಾವು ಕಂಡಂತೆ ಇಂಥ ಒಂದು ದೊಡ್ಡ ಪ್ರಕರಣವನ್ನು ಎಷ್ಟು ಬೇಗ ಕ್ಲಿಯರ್ ಮಾಡ್ತಾರೋ ಅಷ್ಟು ಬೇಗ ಒಳ್ಳೇದಾಗಿರ್ತದೆ. ಇದು ಸಾಕ್ಷ್ಯ ನಾಶ ಮಾಡುವಂತಹ ಸಂದರ್ಭ ಇರ್ತದೆ, ಅಥವಾ ಈಗ ಬಂದಿರೋ ದೂರುದಾರಿಯೂ ಕೂಡ ಏನಾದರೂ ಆಗುವಂಥ ಸಂದರ್ಭವೂ ಕೂಡ ಇರ್ಬೋದು. ನಿಮಗೆ ಫಸ್ಟ್ ಏನು ಹೇಳಿದಾನೆ ಶವ ಇದೆ ಅಂತ, ಅದು ಹೌದಲ್ವ ಅಂತ ಚೆಕ್ ಮಾಡ್ಬೋದು. ಅನೇಕರು ಒಂದು ವಿಚಾರವನ್ನು ಹೇಳಿದ್ದಾರೆ, ಆದರೂ ಕೂಡ ಅದಕ್ಕೆ ಒಂದು ಸಣ್ಣ ವ್ಯತ್ಯಾಸದ ಜೊತೆಯಲ್ಲಿ ನಾನು ಮಾತಾಡೋದು, ನಮ್ಮ ಜೂರಿಸ್ಪ್ರುಡೆನ್ಸಲ್ಲಿ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆರೋಪಿಗಳಿಗೆ ಹೆಚ್ಚಿನ ಪ್ರೊಟೆಕ್ಷನ್ ಇರಬೇಕು. ಯಾಕೆ ಅಂತಂದರೆ, ಆರೋಪ ಮಾಡಿದ ತಕ್ಷಣ ಅವನು ಅಪರಾಧಿ ಅಲ್ಲ. ಆರೋಪ ಸಾಬೀತಾಗುವ ತನಕ ಅವನನ್ನು ಇನ್ನೋಸೆಂಟ್ ಆಗಿಯೇ ಪರಿಗಣಿಸಬೇಕಾಗ್ತದೆ. ಹಾಗಾಗಿ ಹೆಚ್ಚಿನ ಪ್ರೊಟೆಕ್ಷನ್ ಮತ್ತು ಇಂಪಾರ್ಟೆನ್ಸ್ ಅಕ್ಯೂಸ್ಡ್ ಕಡೆ ಇರುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿದೆ, ಈಗ ಒಬ್ಬ ಮನುಷ್ಯ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷ ಆಗಿದ್ದಾನೆ. ಈ ಪ್ರತ್ಯಕ್ಷ ಆಗಿರುವಂತಹ ವ್ಯಕ್ತಿ ಅವನ್ನ ಸ್ವಲ್ಪ ಪ್ರಿಜುಡಿಸ್ಗಳನ್ನ ಇಟ್ಕೊಂಡು, ಪೂರ್ವಾಗ್ರಹಗಳನ್ನ ಇಟ್ಕೊಂಡು ತನಿಖಾಧಿಕಾರಿಗಳು ನೋಡ್ತಾರೆ ಅಂತ ಹೇಳೋದ್ರಲ್ಲಿ ಅದೇನು ತಪ್ಪಿಲ್ಲ. ಯಾಕೆ ಒಂದೇ ಸಲ ಬಂದ, ಇಷ್ಟು ದಿವಸ ಎಲ್ಬೋದ, ಯಾರು ಕರ್ಕೊಂಡು ಬಂದಿರ್ಬೋದು, ಕರ್ಕೊಂಡು ಬಂದವ್ರು ಯಾರು, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ಆ ಎಲ್ಲ ಕೇಸ್ಗಳಲ್ಲೂ ಕೂಡ ನಾನು ಕೋರ್ಟ್ ಕಲಾಪಗಳು ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೇನೆ, ಎಲ್ಲ ಕೇಸ್ಗಳಲ್ಲೂ ಕೂಡ ಆರೋಪಿಗಳಿಗೆ ಹೆಚ್ಚಿನ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ. ನಾನೇ ಆರೋಪಿಯಾಗಿದ್ದೆ ಯಾವುದೋ ಒಂದು ಪ್ರಕರಣದಲ್ಲಿ ಅಂತ ಇಟ್ಕೊಳ್ಳಿ, ಅಲ್ಲಿ ನನಗೆ ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ. ಅದು ಯಾವುದೇ ರೀತಿಯ ಕೇಸ್ಗಳಾದರೂ ಕೂಡ. ಯಾಕೆಂದರೆ ಎಷ್ಟೋ ಕಡೆ ಸುಳ್ಳು ಆರೋಪಗಳು ಮಾಡುವ ಲಕ್ಷಣಗಳು ಜಾಸ್ತಿ ಇರ್ತವೆ, ಕಾನೂನಿನ ದುರ್ಬಳಕೆ ಮಾಡುವಂಥದ್ದು ಇರುತ್ತೆ. 99 ಜನರಿಗೆ ಶಿಕ್ಷೆ ಆಗದಿದ್ರೂ ಪರವಾಗಿಲ್ಲ, ಒಬ್ಬ ವ್ಯಕ್ತಿ, ಒಬ್ಬ ಇನ್ನೋಸೆಂಟ್ ಪರ್ಸನ್ ಯಾರಿದ್ದಾರೆ ಅವನಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳೋದು ನಮ್ಮ ನ್ಯಾಯ ವ್ಯವಸ್ಥೆಯ ತಳಹದಿ, ನಮ್ಮ ನ್ಯಾಯಾಂಗ ವ್ಯವಸ್ಥೆ. ಹಾಗಾಗಿ ಇಲ್ಲಿ ಕೆಲವೊಂದು ಪ್ರಿಜುಡಿಸ್ಗಳು, ಪೂರ್ವಾಗ್ರಹಗಳು, ಸ್ಕೆಪ್ಟಿಕಲ್ ಆಗಿ ನೋಡುವಂಥದ್ದು ಇರ್ತದೆ. ಹಂಗಂತ ಹೇಳಿದ ಮಾತ್ರಕ್ಕೆ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಂಚ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಅವನು ಬಂದಂಥವನಿಗೂ ಕೂಡ ಅವನ ಜೀವನದ ಬಗ್ಗೆನೂ ಕೂಡ ಯೋಚನೆ ಇರುತ್ತೆ. ಸುಮ್ಮನೆ ಬಂದು ಇವರ ಒಂದು ಅಡ್ಕತ್ರಿಲಿ ಸಿಕ್ಕಾಕೊಳ್ಳೋಕ್ಕೆ ಯಾರು ತಯಾರಿರೋದಿಲ್ಲ. ಸರ್ಕಾರನೂ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ ಬಿಟ್ಟರೆ, ಇಲ್ಲಿ ಆರೋಪಿಗಳು ಕೊಡುವ ತಾಪತ್ರೆಗಳಿಗೆ ಅವನು ಈಡಾಗ್ತಾನೆ. ಸೂಸೈಡ್ ಮಾಡ್ಕೋಬಹುದು, ಇಲ್ಲ ಅವನು ಶವ ಇನ್ನೊಂದು ಹೊಳೆಯಲ್ಲಿ ತೆಳ್ಕೊಂಡು ಹೋಗ್ಬೋದು. ಹಿಂಗಾಗಿ ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ನಾವು ಏನು ಅಂತಂದ್ರೆ, ಅವನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಾನು ಇಂತಲ್ಲಿ ನಾನು ಹೆಣಗಳನ್ನು ಹೂತಿದ್ದೇನೆ, ಪೊಲೀಸಿನವರ ಗಮನಕ್ಕೆ ಬಾರದಂತೆ. ಇದು ಬಹಳ ಮುಖ್ಯ, ಪೊಲೀಸ್ನವರ ಗಮನಕ್ಕೆ ಬಾರದಂತೆ ಅಂತ ಹೇಳುವಂಥದ್ದು. ಇದನ್ನು ಅವನು ತೋರಿಸ್ಬೇಕಾದ್ರೆ ಅವನಿಗೆ ಸರಿಯಾದ ಪ್ರೊಟೆಕ್ಷನ್ ಅನ್ನು ಕೊಡಬೇಕು. ಅವನ ಐಡೆಂಟಿಟಿನ ಯಾರಿಗೂ ಬಿಟ್ಕೊಡಬಾರದು. ಇದು ಸರ್ಕಾರ ಇಮ್ಮಿಡಿಯೇಟ್ ಆಗಿ ಮಾಡಬೇಕಾಗಿರೋ ವಿಚಾರ. ನನ್ಗೀಗ ಅನಿಸ್ತಾ ಇರುವಂತ ವಿಚಾರ ಏನಂದ್ರೆ,
ಇಷ್ಟೆಲ್ಲ ವಿಚಾರಗಳಿದ್ರೂ ಕೂಡ ಅವನು ಕೋರ್ಟಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ, ಕಂಪ್ಲೇಂಟ್ ಕೊಟ್ಟಿದ್ದಾನೆ, FIR ದಾಖಲಾಗಿದೆ, ಎಲ್ಲ ರೀತಿಯ ಪ್ರೊಸೀಜರು ಕೂಡ ಮುಗ್ದಿದೆ. ಆದರೆ ಆ ಶವಗಳನ್ನು ಹೊರತೆಗಿಲಿಕ್ಕೆ ಯಾಕೆ ಮೀನಮೇಷ ಎಣಿಸ್ತಾ ಇದ್ದಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಇಲ್ಲಿ. ಅಂದರೆ ಯಾಕೆ ಕೇಳ್ತಿದ್ವಿ ಅಂದರೆ, ಇದು ದೊಡ್ಡ ಪ್ರಕರಣ. ನೀವು ನಾರ್ಮಲ್ ಆದ ಪ್ರಕರಣದಲ್ಲಿ ಸ್ವಲ್ಪ ಡಿಲೇ ಮಾಡಿ, ಸಮಸ್ಯೆಗಳಿಲ್ಲ. ಅವನು ಮಾಡ್ತಿರೋ ಆರೋಪ ಯಾವುದು? ಆರೋಪ ಏನು 2 ಶವ ಹುಗ್ದಿದ್ದೀನಿ ಅಂತ ಹೇಳ್ತಾ ಇದ್ದಾನ, 1 ಶವ ಹುಗ್ದಿದ್ದೀನಿ ಅಂತ ಹೇಳ್ತೀನಿ, 100 ಶವಗಳು ಹುಗ್ದಿದ್ದೀನಿ ಅಂತ ಹೇಳ್ತಿದ್ದಾನೆ. ಇಂಥ ಒಂದು ಪ್ರಕರಣದಲ್ಲಿ ನೀವು ಯಾಕೆ ಮೀನಮೇಷ ಎಣಿಸ್ತೀರಿ? ಯಾವ ನಮ್ಮ ದೇಶದ ಇತಿಹಾಸದಲ್ಲಿ ಎಂತೆಂಥ ಕಾನೂನನ್ನು ಒಂದು ಕೇಸಿಗಾಗಿ ಬದಲಾವಣೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಯಾವುದು? ನ್ಯಾಯಕ್ಕಾಗಿ ಬದಲಾವಣೆಯನ್ನು ಮಾಡಿದ್ದನ್ನು ನೋಡಿದ್ದೇನೆ. ಕೆಲವೊಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕಾನೂನನ್ನು ಮೀರಿ ನ್ಯಾಯ ಸಿಗುತ್ತೆ ಅನ್ನೋದಾದ್ರೆ ಆ ಕಾನೂನನ್ನು ಕೂಡ ಉಲ್ಲಂಘನೆ ಮಾಡಬೇಕು, ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ. ಸಣ್ಣ ಪುಟ್ಟದ್ದು, ಯಾಕಂದ್ರೆ ಒಬ್ಬ ಆರೋಪಿ ಹೊಡಿತಿದ್ದಾನೆ ಅಂದ್ರೆ ಅವನಿಗೆ ಹೊಡಿಬಾರ್ದು ಅನ್ನೋದು ಕಾನೂನಲ್ಲಿ ಇದ್ರೂ ಕೂಡ ಇನ್ನೊಬ್ಬನ ರಕ್ಷಣೆ ಮಾಡ್ಲಿಕ್ಕಾದ್ರೂ ಅವನಿಗೆ ಹೊಡಿಬೇಕಲ್ಲ ಪೊಲೀಸ್ ಇಲಾಖೆ ಆಗಲಿ ಇನ್ನೊಬ್ಬ. ಆ ರೀತಿಯಲ್ಲಿ ಹೇಳ್ತಾ ಇರೋದು, ನಿಮ್ಮ ಕಾನೂನು ಏನೇ ಇರಲಿ ಅದನ್ನು ಒಂದ್ ಕಡೆ ಇಡಿ, ಆದ್ರೆ ಅವನು ಬಂದು ಶರಣಾಗಿದ್ದಾನೆ, ತೋರಿಸ್ತೀನಿ ಅಂದಿದ್ದಾನೆ, ಫಸ್ಟ್ ಆ ಹೆಣವನ್ನು ಆ ಶವಗಳನ್ನು ಮೇಲೆತ್ತಿ ಅಲ್ಲ ಫಸ್ಟ್. ಅವನು ಬಂದಿರೋದೇ ದೊಡ್ಡದು. ಇದು ಇವತ್ತು ನಮ್ಮ ದೇಶ ಕಂಡಿರುವ ಅತ್ಯಂತ ದೊಡ್ಡ ಒಂದು ಪ್ರಕರಣ. ಮತ್ತೆ ಒಬ್ಬ ಸಾಕ್ಷಿಗಳ ವಿಚಾರದಲ್ಲಿ ಹೇಳೋದಾದ್ರೆ, ಒಬ್ಬ ಸಾಕ್ಷಿ ಪ್ರತ್ಯಕ್ಷ ಆಗಿರೋದಿದೆಯಲ್ಲ, ಅದು ಲಕ್ಷದಲ್ಲಿ 1 ಈ ರೀತಿಯಾದಂಥ ಸಾಕ್ಷಿ ಬರುವಂಥದ್ದು. ಇದನ್ನ ಸರಿಯಾಗಿ ರಕ್ಷಿಸಿಕೊಳ್ಬೇಕಾದಂಥ ಕರ್ತವ್ಯ ಸರ್ಕಾರದ್ದಾಗಬೇಕು. ಮೇಲ್ಮಟ್ಟದ ರಾಜ್ಯ ಮಟ್ಟದ ಒಂದು ತಂಡ ಅವನನ್ನು ಹ್ಯಾಂಡಲ್ ಮಾಡಬೇಕು. ಅದರಲ್ಲಿ ಎಕ್ಸ್ಪರ್ಟ್ಸ್ ಇರಬೇಕು. ಎಕ್ಸ್ಪರ್ಟ್ಸ್ ಅಂತಂದರೆ ಬರೀ ಪೊಲೀಸ್ ಆಫೀಸರ್ಸ್ ಮಾತ್ರ ಅಲ್ಲ, ಒಬ್ಬ ಸೈಕಾಲಜಿಸ್ಟ್, ಒಳ್ಳೆಯ ಸೈಕಾಲಜಿಸ್ಟ್, ಒಬ್ಬ ಸೈಕ್ಯಾಟ್ರಿಸ್ಟ್, ಒಂದು ಲೈ ಡಿಟೆಕ್ಟರ್ ಮಾಡುವಂಥದ್ರಲ್ಲಿ ಎಕ್ಸ್ಪರ್ಟು, ಬ್ರೈನ್ ಮ್ಯಾಪಿಂಗ್ ಮಾಡೋದರಲ್ಲಿ ಎಕ್ಸ್ಪರ್ಟು. ಯಾಕೆ ಸರ್ಕಾರದಲ್ಲಿ ಇಲ್ವಾ? ಅವರನ್ನೇ ಹಾಕ್ಬೇಕು. ಯಾರು ಬೆಳ್ತಂಗಡಿಯವ್ರನ್ನ ಬಿಟ್ಟರೆ ಇನ್ಯಾರೋ ಇಲ್ವಾ ಇಲ್ಲಿ? ಅವರನ್ನು ಸೇರಿಸಿ ಒಂದು ತಂಡ ಮಾಡಿ ಅವನ ಜೊತೆಯಲ್ಲಿ ಬಿಡಬೇಕಾಗತ್ತೆ. ಕೊನೆಯವರೆಗೂ ಅವನ ಐಡೆಂಟಿಟಿ ರಿವೀಲ್ ಆಗಬಾರ್ದು. ಯಾರಿಗೆ? ಅವರಲ್ಲಿ ಇರುವಂತಹ ತಂಡದಲ್ಲಿರುವಂಥವರಿಗೆ ಅವನ ಮುಖ ಕಾಣಿಸ್ಕೊಳ್ಬಾರ್ದು. ಆ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ ಸರ್ಕಾರ. ಯಾಕೆ ಅಂತಂದರೆ ಯಾವಾಗ ಬೇಕಾದರೂ ಕೂಡ ಅವರ ಮೂಲಕ ರಿವೀಲ್ ಆಗುವಂಥದ್ದು, ಐಡೆಂಟಿಟಿ ರಿವೀಲ್ ಆಗುವಂಥದ್ದು ಆಗ್ಬೋದು. ಇದ್ರ ಜೊತೆಯಲ್ಲಿ ಇವತ್ತು ಅದರ ಇಂಪಾರ್ಟೆನ್ಸು ಯಾಕಿದೆ ಅಂತಂದರೆ, ನೋಡಿ, ಹೇಮಲತಾ ಪ್ರಕರಣ ಇರ್ಬೋದು, ಪದ್ಮಲತಾ ಪ್ರಕರಣ ಇರ್ಬೋದು, ವೇದವಲ್ಲಿ ಪ್ರಕರಣ ಇರ್ಬೋದು, ಮಾವುತ ನಾರಾಯಣ ಮತ್ತು ಯಮುನಾ ಸಫಲ್ಯ ಅವರ ಪ್ರಕರಣ ಇರ್ಬೋದು, ಸೌಜನ್ಯಳ ಪ್ರಕರಣ ಇರ್ಬೋದು, ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ಪ್ರಕರಣ. ಈ ಇಷ್ಟೂ ಪ್ರಕರಣದಲ್ಲಿ ಆರೋಪಿಗಳೇ ಇಲ್ಲ. ಸೌಜನ್ಯಳ ಪ್ರಕರಣದಲ್ಲಂತೂ ಕತೆ ಬಿಡ್ತಾ ಇದ್ದೀರಾ ಅಂತಾನೆ ನ್ಯಾಯಾಲಯ ಹೇಳಿತು. ಅದ್ರ ಜೊತೆಯಲ್ಲಿ ಸಂತೋಷ್ ರಾವ್ ಅಂತ ಹೇಳುವಂಥ ಒಬ್ಬ ಅಮಾಯಕನನ್ನ ವಿನಾಕಾರಣ ತಗೊಂಬಂದು ಶಿಕ್ಷಿದ್ದೀರಾ, ನಿಮ್ಮನ್ನು ಸುಮ್ಮನೆ ಬಿಡೋಕ್ಕಾಗಲ್ಲ, ನಿಮ್ಮನ್ನು ಎಕ್ವಿಟಲ್ ಕಮಿಟಿಗೆ ಇಟ್ಟು ನಿಮ್ಮನ್ನು ಅರಿಬೇಕು ಅಂತ ನ್ಯಾಯಾಲಯ ಹೇಳಿದೆ. ಅಂದರೆ ಇದು ಒಂದು ಮೋಡೆಸ್ ಆಪರೆಂಡಿ. ಯಾವುದೇ ಆರೋಪಿಗಳು ಸಿಗದ ಹಾಗೆ ನೋಡ್ಕೊಳ್ತಾ ಬಂದಿದ್ದಾರೆ. ಅಲ್ಲೇ ಒಂದು ವ್ಯವಸ್ಥೆ. ನಾರಾಯಣ ಸಫಲ್ಯನ ಕೇಸ್ನಲ್ಲೂ ಮತ್ತೆ ಈ ಸೌಜನ್ಯಳ ಪ್ರಕರಣವನ್ನು ಒಬ್ಬ ತನಿಖಾಧಿಕಾರಿ ಹ್ಯಾಂಡಲ್ ಮಾಡಿರುವಂಥದ್ದು. 20 ದಿವಸದ ಒಂದು ವ್ಯತ್ಯಾಸದಲ್ಲಿ ನಡೆದಂತಹ ಇಂಥ ಅಮಾನುಷವಾದಂತಹ ಹತ್ಯೆಗಳು ಇವು. ಹಾಗಾಗಿ ಅಲ್ಲಿಗೆ ಒಂದು ಕಳಂಕ ಇದೆ. ಬೆಳ್ತಂಗಡಿಯ ಸುತ್ತಮುತ್ತ ಒಂದು ಶಕ್ತಿ, ಯಾವುದೋ ಒಂದು ದುಷ್ಟ ಶಕ್ತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳೋದನ್ನ ನಾವು ನಿರ್ವಿವಾದವಾಗಿ ಒಪ್ಕೋಬೇಕಾಗುತ್ತೆ. ಯಾಕೆ ಈ ಕೇಸ್ಗಳಿಗೆ, ಇಲ್ಲಿ ನಡೀತಿರುವ ಕೇಸ್ಗಳಿಗೆ ನ್ಯಾಯ ಸಿಗ್ತಿಲ್ಲ? ಆರೋಪಿಗಳು, ಕೊನೆ ಪಕ್ಷ ಆರೋಪಿಗಳಾದ್ರೂ ಯಾಕೆ ಸಿಗ್ತಿಲ್ಲ ಅಂತ ಹೇಳೋದು ಒಂದು ಪ್ರಶ್ನೆ. ಕೋರ್ಟಲ್ಲಿ ಹೋದ್ಮೇಲೆ ಗೆದ್ಕೊ ಬರೋದು ಬೇರೆ, ಆದ್ರೆ ಆರೋಪಿಗಳೇ ಇಲ್ದಂಗೆ ನೋಡ್ಕೊಳ್ತಾರಲ್ಲ ಯಾಕೆ? ಯಾರೂ ಕೂಡ ದೂರು ಕೊಡಕ್ಕೆ ಹೋಗ್ಲಿಕ್ಕೆ ಹೆದರ್ತಾರಲ್ಲ ಯಾಕೆ? ಸುಮಾರು ಜನ ಮಾತಾಡ್ತಾರೆ, ಕೊಡ್ಬೇಕಾಗಿತ್ತು, ಯಾಕೆ? ನಮ್ಮ ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವ. ಅದಲ್ಲ, ಒಂದು ಸಿಸ್ಟಮ್ ಅಲ್ಲಿ ಪ್ರಿವೇಲ್ ಆಗ್ತಾ ಇದೆ. ಅದಕ್ಕೇನೆ ಕೆಲವೊಂದು ಕಡೆಯಲ್ಲಿ ಅದನ್ನ ಯಾವುದೋ ಒಂದು ರಿಪಬ್ಲಿಕ್ ಅಂತ ಹೇಳ್ತಾ ಇರುವಂಥದ್ದು. ಯಾವುದೋ ಒಂದು ಕಡೆಗಳಲ್ಲಿ ಉತ್ತರ ಭಾರತದಲ್ಲಿ ಯಾವುದೋ ಕೆಲವೊಂದು ರಿಪಬ್ಲಿಕ್ಗಳಂತ ಹೇಳ್ತಾರೆ, ಇನ್ಯಾವುದೋ ದಕ್ಷಿಣ ಭಾರತದಲ್ಲಿ ನಮ್ಮಂಥ ಕಡೆ
ಇದು ನಡಿಬಾರ್ದಿತ್ತು. ಯಾಕೆ ಅಂತಂದ್ರೆ ಅಷ್ಟು ಸೆನ್ಸಿಟೈಸ್ ಆಗಿರುವಂತಹ ನಮ್ಮ ರಾಜ್ಯದಲ್ಲಿ ಇಂತಹ ಒಂದು ದುಸ್ಥಿತಿಯಲ್ಲಿ ಜನ ಬದುಕ್ತಾ ಇದ್ದಾರೆ. ಯಾರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಲ್ಲ. ಅಲ್ಲಿ ಯಾರು ಇನ್ನೊಬ್ರು ಎಕ್ಸ್ಟ್ರಾ ಒಬ್ಬ ಒಳಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ, ನ್ಯಾಯ ಕೇಳಲಿಕ್ಕೆ ಬರೋದಿಲ್ಲ ಅಂತಂದ್ರೆ ಸಫೋಕೇಟಿಂಗ್ ಅಟ್ಮಾಸ್ಫಿಯರ್ ಅನ್ನ ಸೃಷ್ಟಿ